ಇವತ್ತಿನ ದಿವಸ ಗೋಕಾಕ್ ಗೃಹ ಕಚೇರಿ ನಮ್ಮ ಗೃಹ ಕಚೇರಿಯಲ್ಲಿ ಬರುವಂಥ ಈಗ ಕೇಂದ್ರ ಸರ್ಕಾರದ ಮೀರಿಗೆ ಮಾನ್ಯ ನರೇಂದ್ರ ಮೋದಿ ಅವರು ಅದೇ ರೀತಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಒಳ ಮೀಸಲಾತಿ ಬಗ್ಗೆ ಕರ್ನಾಟಕ ಸರ್ಕಾರ ಇದನ್ನು ಘೋಷಣೆ ಮಾಡಬೇಕಂತ ಮಾನ್ಯ ಸಿದ್ದರಾಮಯ್ಯನವರು ಸಾಹೇಬರಿಗೆ ನಾವು ಕರ್ನಾಟಕ ದಲಿತ ಪ್ರಾಂತ ಸಮಿತಿಯಿಂದ ಒತ್ತಡ ಹಾಕ್ತೀವಿ. ಅದೇ ರೀತಿ ಯಾಕಂದ್ರೆ ಹಿಂದೂ ವರ್ಗದಾಗ ಅಂದ್ರೆ ಉಳಿದಂದ್ರೆ ಮಾದಿಗ ಸಮಾಜ ಭಾಳ ಐತಿ. ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಿಗೆ ನಾವೇನು ವಿನಂತಿ ಮಾಡ್ಕೊತಂದ್ರೆ ಇದನ್ನ ಜಾರಿಗೆ ತರಬೇಕು. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಈ ಜಾರಿಗೆ ತಂದು ದಲಿತರಿಗೆ ಎಲ್ಲ ಸಮುದಾಯಕ್ಕೆ ಒಂದು ಒಳ ಮೀಸಲಾತಿ ಬಗ್ಗೆ ಒಂದು ಇದನ್ನು ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ. ಇವತ್ತಿನ ದಿನ ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಮಾಧ್ಯಮದ ಪತ್ರಿಕೆಯನ್ನು ನಿಮ್ಮನ್ನು ಕರೆಸಿದ ಉದ್ದೇಶವಾಗಿ ಏನಂದ್ರೆ, ನಮ್ಮ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು RPIB ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿ ಸಾಹೇಬರ ಆದೇಶದ ಮೇರೆಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲಾ ಘಟಕದಿಂದ ನಾವು ಮುಂದಿನ ತಿಂಗಳು 9ನೇ ತಾರೀಕು ಡಾಕ್ಟರ್ BR ಅಂಬೇಡ್ಕರ್ ಅವರ ಉದ್ಯಾನವನದಿಂದ ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ಮಾನ್ಯ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಈಗಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿಯನ್ನು ಜಾರಿಗೆ ಅಂಗೀಕರಿಸಬೇಕಂತೇಳಿ ನಾವು ರಾಜ್ಯದ ತುಂಬ ಎಲ್ಲ ಜಿಲ್ಲಾಧಿಕಾರಿಗಳ ಆಫೀಸ್ಗಳಿಗೆ ಮುತ್ತಿಗೆಯನ್ನು ಹಾಕಿ ಒಳ ಮೀಸಲಾತಿಯನ್ನು ಅಂಗೀಕರಿಸಬೇಕಂತ ಹೇಳಿ ಎಲ್ಲ ವಿವಿಧ ದಲಿತ ಸಂಘಟನೆಗಳು ಕೂಡಿಕೊಂಡು ನಾವು ಹೋರಾಟವನ್ನು ನಡೆಸಲಿದ್ದೇವೆ. ಯಾಕಂದರೆ ಕಳೆದ ತಿಂಗಳಿಂದ ಏನು ಈಗಿನ ಸಿದ್ದರಾಮಯ್ಯ ಸರ್ಕಾರ 25,000 ಕೋಟಿ ಹಣವನ್ನು ನಿಗಮಗಳಲ್ಲಿದ್ದಂಥ ಹಣವನ್ನು ಬೇರೆ ಕಾಮಗಾರಿಗಳ ಅಭಿವೃದ್ಧಿಗೆ ಬಳಕೆ ಮಾಡಿದ್ದಾರೆ. ನಮ್ಮ ಶೋಷಿತ ಸಮುದಾಯದ ಭಾಳಷ್ಟು ಹಿಂದುಳಿದಿದೆ. ಯಾಕಂದರೆ ಅವನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ಮನವರಿಕೆಯನ್ನು ಮಾಡ್ತಿದ್ದೇವೆ. ಯಾಕಪ್ಪ ಅಂದ್ರೆ ಈಗಾಗಲೇ 25,000 ಕೋಟಿ ಹಣವನ್ನು ಏನು ಬೇರೆ ನಿಗಮಕ್ಕೆ ಅಭಿವೃದ್ಧಿಯನ್ನು ಮಾಡಿದ್ದೀರಿ, ನಮ್ಮ ನಿಗಮ ಹಣವನ್ನು ನಮ್ಮ ಹಿಂದುಳಿದ ಜನರಿಗೆ ತಲುಪಿಸಬೇಕಂತ ಹೇಳಿ ನಾವು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಇವತ್ತಿನ ದಿನ ಕೊಡ್ತಿದ್ದೇವೆ. ಒಂದು ವೇಳೆ ಅವ್ರು ಏನಾದರೂ ಕೂಡ ಈ ಜಾರಿಗೆಯನ್ನು ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಭಾಳಷ್ಟು ಉಗ್ರವಾದಂಥ ಹೋರಾಟವನ್ನು ಮಾಡುತ್ತೇವೆ. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಒಳ ಮೀಸಲಾತಿಯ ಬಗ್ಗೆ ಎಲ್ಲರೂ ಕೂಡ ಭಾಳಷ್ಟು ಒಂದು ಹೋರಾಟದ ಹಾದಿಯಲ್ಲಿ ಕೂಡ ಎಲ್ಲರೂ ಬಂದಿದ್ದಾರೆ. ಆದ ಕಾರಣ ತಾವುಗಳು ಆದಷ್ಟು ಬೇಗನೆ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ.